ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸತತ 3 ಟಿ20 ಪಂದ್ಯಗಳನ್ನ ಗೆದ್ದುಕೊಂಡಿದೆ. ಮೂರನೇ ಟಿ20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ನ್ಯೂಜಿಲೆಂಡ್ ತಂಡ 153ರ ಟಾರ್ಗೆಟ್ ಅನ್ನ ನೀಡಿತು. 153ಕ್ಕೆ 9 ವಿಕೆಟ್ ಗಳನ್ನ ನ್ಯೂಜಿಲೆಂಡ್ ತಂಡ ಕಳೆದುಕೊಂಡಿತ್ತು. ಪ್ರಮುಖವಾಗಿ ಹರ್ಷಿತ್ ರಾಣಾ ಅವರು 1 ವಿಕೆಟ್ ಮೊದಲನೇ ವಿಕೆಟ್ ತೆಗಿತಾರೆ. ಹಾರ್ದಿಕ್ ಪಾಂಡ್ಯ ಅವರು ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ಅನ್ನ ಬೌಂಡ್ರಿ ಲೈನ್ ಅಲ್ಲಿ ಹಿಡಿತಾರೆ. ಅದು ಕಾನ್ವೇರ್ ಅವರ ಕ್ಯಾಚ್ ಆಗಿರುತ್ತದೆ. ನಂತರ ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ಅನ್ನ ತೆಗೆದುಕೊಳ್ತಾರೆ. ರವಿ ಬಿಷ್ಣೋಯ್ ಅವರು 2 ವಿಕೆಟ್ ತೆಗೆದುಕೊಳ್ತಾರೆ. ಜಸ್ಪ್ರೀತ್ ಬುಮ್ರಾ 3 ವಿಕೆಟ್ ಅನ್ನ ತೆಗೆದುಕೊಳ್ತಾರೆ. ಪ್ರಮುಖವಾಗಿ ಮೇನ್ ವಿಕೆಟ್ ತೆಗೆದಿರೋದ್ರಿಂದ ಮ್ಯಾನ್ ಆಫ್ ದ ಮ್ಯಾಚ್ ಬುಮ್ರಾ ಅವರಿಗೆ ಸಿಕ್ಕಿದೆ. ಗ್ಲೇನ್ ಫಿಲಿಪ್ಸ್ ಅವರು ಒಬ್ಬರೇ ಚೆನ್ನಾಗಿ 48 ರನ್ ಗಳನ್ನ ಕಲೆ ಹಾಕಿದ್ರು. 40 ಬಾಲ್ ಅಲ್ಲಿ ವಿಕೆಟ್ ಬೀಳ್ತಾ ಇರೋದ್ರಿಂದ ನಿಧಾನಗತಿಯಲ್ಲಿ ಆಡಿದ್ರು. ಬಟ್ ಜಾಸ್ತಿ ಮೊತ್ತವನ್ನ ಕಲೆ ಹಾಕಿದ್ದು ಗ್ಲೇನ್ ಫಿಲಿಪ್ಸ್ ಅವರು ಒಬ್ಬರೇ ನ್ಯೂಜಿಲೆಂಡ್ ತಂಡದ ಪರವಾಗಿ. ಈ ಒಂದು 153ರ ಟಾರ್ಗೆಟ್ ಅನ್ನ ಬೆನ್ನತ್ತಿದ ಭಾರತ ತಂಡ ಆರಂಭದಲ್ಲಿ ಸಂಜು ಸ್ಯಾಮ್ಸನ್ ಅವರು ಡಕೌಟ್ ಆಗ್ತಾರೆ. ನಂತರ ಬಂದಿದ್ದು ಅಭಿಷೇಕ್ ಶರ್ಮಾ ಅವರು 20 ಬಾಲ್ ಅಲ್ಲಿ 68 ರನ್ ಗಳನ್ನ ಕಲೆ ಹಾಕುತ್ತಾರೆ. 5 6 ಮತ್ತೆ 7 ಬೌಂಡ್ರಿ ಜೊತೆಗೆ 340ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸ್ತಾರೆ. ಇಶಾನ್ ಕಿಶನ್ ಅವರು 13 ಬಾಲ್ ಅಲ್ಲಿ 28 ರನ್ ಗಳನ್ನ ಕಲೆ ಹಾಕುತ್ತಾರೆ. ಅಚ್ಚುರಾಗಿ ಬಂದು ಚೊಕ್ಕಲಾಗಿ ಆಟವನ್ನು ಆಡಿ ಹೋಗ್ತಾರೆ. 2 6 3 ಬೌಂಡ್ರಿಯನ್ನ ತೆಗೆದುಕೊಳ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು 26 ಬಾಲ್ ಅಲ್ಲಿ 57 ರನ್ ಗಳನ್ನ ಹೊಡೆದಿದ್ದಾರೆ. 3 6 6 ಬೌಂಡ್ರಿಯನ್ನ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಹೊಡಿತಾರೆ. ಒಟ್ನಲ್ಲಿ ಲಾಸ್ಟ್ ವಿನ್ನಿಂಗ್ ಶಾಟ್ ಅನ್ನ ಸೂರ್ಯಕುಮಾರ್ ಯಾದವ್ ಅವರೇ ಹೊಡಿತಾರೆ. ಕೇವಲ 10 ಓವರ್ ನಲ್ಲಿ 155 ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಮೊದಲನೇ ಪಂದ್ಯದಲ್ಲೂ ಕೂಡ ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ವಿನ್ ಆದ್ರು. ಬಟ್ 2ನೇ ಪಂದ್ಯ 3ನೇ ಪಂದ್ಯದಲ್ಲಿ ಒನ್ ಸೈಡ್ ಮ್ಯಾಚ್ ರೀತಿ ನಮ್ಮ ಭಾರತ ತಂಡ ಪಂದ್ಯವನ್ನ ನ್ಯೂಜಿಲೆಂಡ್ ವಿರುದ್ಧ ಗೆದ್ದುಕೊಂಡಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದು ನಮ್ಮ ಭಾರತ ತಂಡ ಆಲ್ಮೋಸ್ಟ್ ಇವಾಗ ಈ ಒಂದು ಸೀರೀಸ್ ಅನ್ನ ವಿನ್ ಆಗಿಕೊಂಡಿದೆ. ಥ್ಯಾಂಕ್ ಯು.